ಅಕಸ್ಮಾತ್ ನೀವು ಕಾರ್ಯಕ್ರಮ ನೋಡ್ತಾ ಇದ್ರೆ ಮರ್ತೋಗಿದ್ರೆ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ನೀವೇನು ಮಾಡಬೇಕು ಗೊತ್ತಾ? ಸದ್ಯ ಮಧ್ಯಾಹ್ನದಲ್ಲಾದರೂ ಸಮಯ ಇದೆ, ಸಾಯಂಕಾಲನೂ ಸಮಯ ಇದೆ. ಏನಂತೀರಾ? ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿರಿ. ನೀರುಗಳನ್ನು ಇವತ್ತು ಶುಚಿರ್ಭೂತವಾಗಿ ಏನೇನು ಬೇಕೋ ಮಡಿ ನೀರುಗಳನ್ನೇ ತಗೊಳ್ಳಿ. ಮನೇಲಿರ್ತಕ್ಕಂಥ ಸಾಲಿಗ್ರಾಮ ಆದರೂ ಸರಿ, ಪುಟ್ಟ ಈಶ್ವರ ಲಿಂಗ ಆದರೂ ಸರಿ, ಯಾವ ಕಾಲಕ್ಕೂ ಪ್ಲಾಸ್ಟಿಕ್ಗಳಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಬೇಡಿ. ನೈವೇದ್ಯಗಳನ್ನು ಮಾಡ್ತಕ್ಕಂಥ ವಿಚಾರಗಳು, ಈಶ್ವರನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಕಲ್ಲಿಂದಾದರೂ ಬಳಪದ ಕಲ್ಲಾದರೂ ಯದ್ಭಾವಂ ತದ್ಭವತಿ, ನಿಮ್ಮ ಭಾವನೆ ತಕ್ಕಂತೆ ಒಂದು ಸಣ್ಣ ಕಲ್ಲಿಟ್ಕೊಂಡ್ರು ಇದೇ ಈಶ್ವರ ಅಂತ ಹೇಳಿ ಪೂಜೆ ನಮಸ್ಕಾರ ಮಾಡಿಕೊಂಡು ಸಂತೋಷವೇ. ಸಾಲಿಗ್ರಾಮಗಳಿದ್ದ ಪಕ್ಷದಲ್ಲಿ ಪ್ರತಿಯೊಂದು ಸಾಲಿಗ್ರಾಮಗಳು ನಮಸ್ಕಾರ ಮಾಡಿ, ಇದನ್ನ ಯಾವ ಕಾಲಕ್ಕೂ ಬಿಲ್ಲುಪತ್ರೆ ಹಾಸಿಗೆ ಇದ್ದ ಹಾಗೆ ಬಿಲ್ಲುಪತ್ರೆಯನ್ನೆಲ್ಲ ಚಾಚಿ ಅದರೊಳಗೆ ಇಟ್ಟು ಅದಕ್ಕೆ ನಮಸ್ಕಾರವನ್ನು ಮಾಡಬೇಕು. ಬಿಲ್ಲುಪತ್ರೆಯನ್ನ ಮೂರು ಎಲೆನೇ ಸೇರಿಸ್ಕೊಂಡು ಮೂರು ಎಲೆ ಸೇರಿಸ್ಕೊಂಡು ಪೂಜೆಯ ಪುನಸ್ಕಾರವನ್ನು ಮಾಡಬೇಕು. ಆ 3 ಎಲೆ ಸೇರಿಸ್ಕೊಂಡು ಪೂಜೆಯನ್ನ ಮಾಡೋ ಸಮಯದಲ್ಲಿ 3 ಎಲೆ ತೆಗೆದ್ರೇನೆ ಕಾಯ ವಾಚ ಮನಸ್ಸ ಭಗವಂತ ನಿನ್ನವನು ನಾನು, ಕಾಯ ವಾಚ ಮನಸ್ಸ ಭಗವಂತ ನಿನ್ನವನು ನಾನು ಅಂತ ಹೇಳಿ ಆತ್ಮ ಸಂಪ್ರೋಕ್ಷಣೆಯಾಗಿ ನಾನು ಭಗವಂತನಿಗೆ ತಲ್ಲೀನಾಗಿದ್ದೀನಿ ಅನ್ನೋದೇ ಮನೋವರಿಕೆ ಈ ಬಿಲ್ಲುಪತ್ರೆ. ಬಿಲ್ಲುಪತ್ರೆ ಇನ್ಯಾರೂ ಅಲ್ಲ, ಸಾಕ್ಷಾತ್ ಲಕ್ಷ್ಮಿ. ಈ ಲಕ್ಷ್ಮಿ ವಿಷ್ಣುವಿಗೆ ತುಳಸಿ ದಳವಾಗಿದ್ದಾಳೆ, ಅದೇ ಪರಮೇಶ್ವರನಿಗೆ ಸಾಕ್ಷಾತ್ ಬಿಲ್ಲುಪತ್ರೆ ಆಗಿದ್ದಾಳೆ. ಸ್ತನ ರೂಪೇ ಮಹಾಲಕ್ಷ್ಮಿ ನಮೋಸ್ತುತೆ. ತನ್ನ ಸ್ತನಗಳನ್ನು ದಾನ ಮಾಡಿದ ಸಮಯದಲ್ಲಿ ಪರಮೇಶ್ವರನಿಗೆ ಯಾವ ಕಾಲಕ್ಕೂ ನಿಮಗೆ ಕಥೆ ಹೇಳಿದ್ದೀನಿ. ಏನಂತ? ಪರಮೇಶ್ವರ, ನಾನು ವಿಷ್ಣುವಿಗೆ ತುಳಸಿದಳವಾಗಿದ್ದೀನಿ, ನಿನಗೆ ಯಾವ ರೀತಿ ಪೂಜಿತವಾಗಬೇಕು ಅಂತ ಅವಳು ಕೇಳಿದ ವರಕ್ಕೆ ನೀನು ಬಿಲ್ಲುಪತ್ರ ಪೂಜಿತ ಅಂತ. ಅದಕ್ಕೆ ಇವತ್ತು ಬಿಲ್ಲುಪತ್ರೆ ಮರ ಕಾಯಿದಲ್ಲಿ ಅಕಸ್ಮಾತ್ ಕಾಯಿಗಳನ್ನು ತಂದು, ಬಿಲ್ಲುಪತ್ರೆ ಮರ ಕಾಯಿಗಳನ್ನು ತಂದು ಅದನ್ನು ಪೂರ್ತಿಯಾಗಿ 5 ಕಾಯಿಗಳನ್ನು ಶಿವನ ಮುಂದೆ ಇಟ್ಟು ನಮಸ್ಕರಿಸಿ ಬಿಲ್ಲುಪತ್ರೆಯನ್ನು ಹಾಕಿ ನಮಸ್ಕಾರ ಮಾಡಕ್ಕೆ ಕಾಯಿಗಳ ಸಮೇತ ಈಶ್ವರನಿಗೆ ಅಕಸ್ಮಾತ್ ಪ್ರದಕ್ಷಿಣೆನೇ ನೀವು ಹಾಕಿದ್ರೆ ಸ್ತನ ರೂಪೇ ಮಹಾಲಕ್ಷ್ಮಿ ನಮೋಸ್ತೆ, ಸಾಕ್ಷಾತ್ ಲಕ್ಷ್ಮೀ ದರ್ಶನವಾಗುತ್ತೆ ನಿಮ್ಮಲ್ಲಿ. ಇದು ಸಾಕ್ಷ್ಯರೂಪ. ಇಲ್ಲದಿದ್ದ ಪಕ್ಷದಲ್ಲಿ ಬಿಲ್ಲುಪತ್ರೆ ಮರನಾದರೂ ಸುತ್ಕೊಂಡ್ಬರ್ತಕ್ಕಂಥ ಅವಕಾಶವನ್ನು ಇಟ್ಕೊಳ್ಳಿ. 11 ಪ್ರದಕ್ಷಿಣೆ ಮಾಡಬೇಕು ಬಿಲ್ಲುಪತ್ರೆ ಮರಕ್ಕೆ. ಈ ರೀತಿ ಶಿವರಾತ್ರಿಯನ್ನ ಆಚರಿಸ್ತಕ್ಕಂಥ ವಿಧಿವಿಧಾನಗಳು: ಬೆಳಗ್ಗೆ ವಿಷ್ಣು ಸಹಸ್ರನಾಮ, ಮಧ್ಯಾಹ್ನದಲ್ಲಿ ದೇವಿ ಸಹಸ್ರನಾಮ, ಸಾಯಂಕಾಲ ಶಿವ ಸಹಸ್ರನಾಮ. ಯಾರಾದರೂ ಶಿವ ಸಹಸ್ರನಾಮ ಓದಿದ್ದೀರಾ? ಇವತ್ತವರೆಗೂ ಓದಿದ್ದೀರಾ? ಹೋಗಿ ಎಲ್ಲ ರೆಡಿ ಹಾಕ್ಕೊಂಡು ಪುಸ್ತಕಗಳು ಅಕಸ್ಮಾತ್ ಇಲ್ಲದೆ ಇದ್ರೆ ಅವ್ರ ಹತ್ರ ಕೇಳ್ಕೊಂಡು, ಇಲ್ಲದಿದ್ರೆ ಅಂಗಡಿಯಲ್ಲಿ ಆದರೂ ಶಿವ ಸಹಸ್ರನಾಮವನ್ನು ತಂದು ಶಿವನ ಸಹಸ್ರನಾಮವನ್ನ ಇವತ್ತಿನ ದಿವಸ ರಾತ್ರಿಯಲ್ಲಿ ಶಿವರಾತ್ರಿ ಮಾಡಬೇಕು. ನಾನು ಬೇರೆ ರಾತ್ರಿ ಬರ್ತಾ ಇದ್ದೀನಿ ಜಾಗರಣೆ ಮಾಡಿಕೊಂಡು, ನೀವೆಲ್ಲ ಕೂತ್ಕೊಂಡು ಕಾರ್ಯಕ್ರಮ ಬೇರೆ ನೋಡಬೇಕು. ಏನಂತೀರಾ? ಕಾರ್ಯಕ್ರಮದಲ್ಲಿ ಪ್ರತಿ ಒಬ್ಬರಿಗೂ ವಿಶೇಷವಾಗಿರ್ತಕ್ಕಂಥ ಜಾಗೃತಿಯನ್ನ, ವಿಶೇಷ ಶಕ್ತಿಗಳನ್ನ, ಆಕಾಶದಲ್ಲಿ ಬಂದಿರತಕ್ಕಂಥ ಶಕ್ತಿಗಳನ್ನ ಕೇಂದ್ರ ಬಿಂದುವಾಗಿ ಮಾಡ್ತೀನಿ. ಆದರೆ ನೀವುಗಳು ಶಿವರಾತ್ರಿ ಜಾಗರಣೆ ಮಾಡಿಬಿಟ್ಟು ಬೆಳಗ್ಗೆ ಹೋದ ತಕ್ಷಣ ಲಕ್ಷಣ ಮಲ್ಕೊಂಡ್ಬಿಡೋದಲ್ಲ ಪೆದ್ದುಗಳು, ನಾಳೆ ಚಂದ್ರನ್ ನೋಡಬೇಕು, ಆ ವಿಚಾರ ಹೇಳಬೇಕು. ಶಿವನಿಗೆ ಭಕ್ತರು ಎಲ್ಲ ನಾನಾ ರೀತಿಯಾದ ಭಕ್ತರು, ಎಲ್ಲ ವಿಧವಾದ ಭಕ್ತರು. ಕಲಿಯುಗದಲ್ಲಿ ಕೂಡ ಮಹಾಪರಮೇಶ್ವರನ ಭಕ್ತರು ಸಾಕಷ್ಟು ಜನ. ಅಕ್ಕ ಮಹಾದೇವಿಯಿಂದ ಹಿಡಿದು, ಚೆನ್ನಬಸವೇಶ್ವರನಿಂದ ಹಿಡಿದು, ಬಸವನ ಅನುಗ್ರಹದಿಂದ ಹಿಡಿದು, ಎಲ್ಲ ಭಕ್ತ ಸಿರಿಯಾಳದಿಂದ ಹಿಡಿದು, ಯಾವ ಕಾಲಕ್ಕೂ ಕಣ್ಣಪ್ಪನಿಂದ ಹಿಡಿದು, ಎಲ್ಲೆಲ್ಲಿ ಅಂತ ಅಂದ್ಕೊಳ್ತೀರಾ? ಯಾವ್ಯಾವ ರಾಜ್ಯದಲ್ಲಿ ಅಂತೀರಾ? ಯಾವ್ಯಾವ ಕ್ಷೇತ್ರದಲ್ಲಿ ಅಂತೀರಾ? ಕಾಡಿನಿಂದ ಹಿಡಿದು ನಾಡಿನವರೆಗೂ ಜಗತ್ತೆಲ್ಲವೂ ಅವನ ಭಕ್ತರೇ. ಪರಮಾತ್ಮನ ಪ್ರಿಯನಾಗಿರ್ತಕ್ಕಂಥವನು ಸುಖ ನಿದ್ರೆಯನ್ನು ಕೊಡ್ತಾನೆ. ಜೀವದಲ್ಲಿ ಪರಮೇಶ್ವರನ ಒಂದು ಸಲ ನಮಸ್ಕಾರ ಮಾಡಬೇಕಾದ್ರೆ ಬಹಳ ಯೋಚನೆ ಮಾಡಬೇಕಂತೆ. ಪರಮೇಶ್ವರ ಒಲಿಯೋದು ಕಷ್ಟ. ಒಂದು ಸರಿ ಒಲ್ದು ಬಿಟ್ರೆ ಜೀವನ್ ಪರ್ಯಂತ ಅವನು ದಾಸೋಹ ದಾಸ ನಿಮಗೆ. ಅಂದರೆ ಪರಮಾತ್ಮ ಅಷ್ಟು ಕೇಳಿದ್ದನ್ನು ಕೊಡ್ತಾನಂತೆ. ಜಗತ್ತೆಲ್ಲ ಜಗತಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರಂ. ಆದರೆ ಪಾರ್ವತಿ ಬಿಡಬೇಕಲ್ಲ ನಿಮ್ಮನ್ನ, ಯಾವ ಕಾಲಕ್ಕೂ ಅವಳು ಮಾಯಾಂಗಿನಿ. ಇಂಥ ಒಂದು ಮಾಯಾಂಗಿನಿ ಆಗಿರ್ತಕ್ಕಂಥವಳು ಏನು ಮಾಡ್ತಾಳೆ ಗೊತ್ತಾ? ಓಂ ನಮಃ ಶಿವಾಯ, ಓಂ ಶಿವಾಯ ನಮಃ, ಓಂ ಹಲೋ ಒಂದು ನಿಮಿಷ ಬಂದೆ, ಬರ್ತಾ ಇದ್ದೀನಿ. ಓಂ ಶಂಭೇ ನಮಃ, ಓಂ ಪಿನಾಕಿನೇ ನಮಃ, ತಟ್ಟೆ ತಗೊಂಬಂಚೂರು. ನೋಡಿದ್ರೆ ಹೀಗೆ ಆ ಮಾಯೆ ಯಾವ ಕಾಲಕ್ಕೂ ನಿಮ್ಮನ್ನ ತಲ್ಲೀನವಾಗಿ ಪೂಜೆ ಪುನಸ್ಕಾರವನ್ನು ಮಾಡಕ್ಕೆ ಬಿಡಲ್ಲ. ಈ ಕಡೆ ಫೋನು, ಆ ಕಡೆ ಹೆಂಡತಿ, ಈ ಕಡೆ ಮಕ್ಕಳು, ಅಶಾಂತಿ ವಾತಾವರಣ. ಅದಕ್ಕೆ ಹೇಳೋದು, ಆ ಮಾಯೆ ಅನ್ನೋ ಮಾಯಾಂಗಿನಿ ಇದ್ದಾಳಲ್ಲ, ಅವಳು ಹೇಳ್ತಾಳೆ ನನ್ನ ಅರ್ಧ ದೇಹದಲ್ಲಿರ್ತಕ್ಕಂಥ ಪರಮೇಶ್ವರನ ಅಷ್ಟು ಸಲೀಸಾಗಿ ಬಿಟ್ಕೊಡ್ತೀನ ಅಂತಾಳೆ. ಆದರೆ ನಾವೇನು ಮಾಡಬೇಕು ಗೊತ್ತಾ? ಸಾಕ್ಷಾತ್ ಮಹಾಗಣಪತಿ ನಮಸ್ಕಾರ ಮಾಡಿ ಅವಳನ್ನೇ ಹಿಡ್ಕೋಬೇಕು. ಏನಮ್ಮ ತುಂಬ ರೂಪ ಸುಂದರಿ ಅಂತ ಹೇಳಿದಾಗ ಆ ಸೌಂದರ್ಯ ಲಹರಿಯನ್ನ ಹೇಳಬೇಕು. ಪರಮೇಶ್ವರನೇ ಸ್ವತಃ ಸೌಂದರ್ಯ ಲಹರಿಯನ್ನ, ಆ ಶಿವನೇ ಆ ದೇವಿಯನ್ನ ಹೊಗಳ್ತಾನೆ. ಏನು ಸೌಂದರ್ಯ ಕಡೆ ನಿಂದು, ಆ ತುಟಿ ಅಂತ ಚೆನ್ನ, ಆ ಕಣ್ಣು ಮುಗುಳ್ ನೊಗೆ ಅಂತ ಚೆನ್ನ, ಆ ಕಿವಿ ಅಂತ ಚೆನ್ನ, ಅಲ್ಲಿ ಒಳಗಡೆ ಇರ್ತಕ್ಕಂಥ ಹುಬ್ಬು ಏನ್ ಚೆನ್ನ, ಆ ವಂಕಿಯಾಗಿರ್ತಕ್ಕಂಥ ನಡುವು ಏನ್ ಚೆನ್ನ ಅಂತ ಹೇಳಿ ಪರಮೇಶ್ವರನ್ ಹೊಗಳ್ತಾನೆ. ಸೌಂದರ್ಯ ಲಹರಿಯಲ್ಲಿ ಒಂದೊಂದು ಆಭರಣಗಳನ್ನ ಹೊಗಳ್ತಾನೆ, ಒಂದೊಂದು ಶ್ಲೋಕದಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಾಮಗಳನ್ನು ಹೇಳಿ ಹೊಗಳ್ತಾನೆ ಪರಮೇಶ್ವರನು.
ಅದಕ್ಕೆ ಸೌಂದರ್ಯ ಲಹರಿ ಅಂತು. ಆ 100 ಶ್ಲೋಕಗಳ ಸೌಂದರ್ಯ ಲಹರಿನೇ ಇವತ್ತಿನ ದಿವಸ ನಾವು ಶ್ರೀಚಕ್ರ ಪೂಜೆ ಏನು ಮಾಡ್ತೀವಿ, ಲಂಬಿಂದ ಹಿಡಿದು ಕೊನೆಯವರೆಗೂ ಅಕ್ಷರಗಳೆಲ್ಲ ಸೇರಿದ್ರೆ ಒಂದು ಶ್ರೀಚಕ್ರ ಪೂಜೆ ಅಂತ. ಆ ಶ್ರೀಚಕ್ರ ಔಪಾಸನೆಯನ್ನ ಯಾವ ಮನುಷ್ಯ ಮಾಡ್ತಾನೋ ಸೌಂದರ್ಯ ಲಹರಿ ಗೊತ್ತಿರಲೇಬೇಕು. ಸೌಂದರ್ಯ ಲಹರಿ ನಂತರವೇ ಪರಿಪೂರ್ಣವಾಗಿ ಜ್ಞಾನಶಕ್ತಿ ಶ್ರೀಚಕ್ರ ಪೂಜೆ ನವ ಆವರಣ ಪೂಜೆಯನ್ನು ಮಾಡ್ಕೊಳ್ಳೋದು. ಅದಕ್ಕೆ ನಿಮಗೆ ಪ್ರತಿದಿನ ಇನ್ನ ಮೇಲೆ ಸೌಂದರ್ಯ ಲಹರಿಯನ್ನು ಹೇಳ್ಕೊಡ್ತೀನಿ. ಸಾಕ್ಷಾತ್ ಜಗನ್ಮಾತೆಯನ್ನು ಹೇಗೆ ಹಿಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಅವಳನ್ನ ಹಿಡ್ಕೊಂಡ್ರೆ ಪರಮೇಶ್ವರ ನಿಮ್ಮವನು, ಅವನು ನಿಮ್ಮವನಾಗೋದ್ರೆ ಜಗತ್ತೆಲ್ಲ ನಿಮ್ಮದು. ಅಂಥ ಒಂದು ಜಗತ್ತೆಲ್ಲ ನಮ್ಮದು ಅಂತ ಸ್ವಾರ್ಥದಿಂದ ಇಡಬೇಡಿ ಹೇಳಿದ್ದೀನಿ. ನಿಸ್ವಾರ್ಥ ಸೇವೆಯಿಂದ ಅವನು ಅಕಸ್ಮಾತ್ ಯಾವ ಕಾಲಕ್ಕೆ ಒಲ್ದು ಬಿಟ್ರೆ ಜಗತ್ತಿಗೋಸ್ಕರ ಕೇಳ್ಕೊಳ್ಳಿ, ಜಗತ್ತು ಸಂರಕ್ಷಣೆಗೋಸ್ಕರ ಕೇಳ್ಕೊಳ್ಳಿ. ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನು ವಿಷ್ಣು ಇಲ್ಲದೇ ಇದ್ದರೆ ಯಾವ ಕಾಲಕ್ಕೂ ನಮಗೆ ಮಾನ ಎಲ್ಲವೂ ಸಿಗುತ್ತಾ? ಸಿಗೋದಿಲ್ಲ. ಹಾಗೆ ಜೀವ ಸಿಗಬೇಕು ಅಂದರೆ ಪರಮಾತ್ಮ ಒಬ್ಬನೇ. ತನು ಮನ ಧನ ಅಂತಕ್ಕಂಥದ್ರಲ್ಲಿ ಧನವನ್ನು ಕೊಟ್ಬಿಡ್ತಾನೆ ವಿಷ್ಣು. ತನು ಅಂತಕ್ಕಂಥದ್ದು ಏನಾದರೂ ಕೊಟ್ಬಿಡ್ತಾನೆ ಯಾರು? ಸಾಕ್ಷಾತ್ ಬ್ರಹ್ಮ. ಆದರೆ ಮನ ಅಂದರೆ ಮನಸ್ಸನ್ನು ಶುದ್ಧೀಕರಣ ಪಡಿಸ್ತಕ್ಕಂಥವನು. ಯಾವತ್ತೊಬ್ಬ ಮನುಷ್ಯ ಕಲ್ಮಶನಾಗಿರ್ತಾನೋ ಅದನ್ನು ಶುಚಿರ್ಭೂತ ಪಡಿಸ್ತಕ್ಕಂಥವನು ಸಾಕ್ಷಾತ್ ಪರಮೇಶ್ವರ ಒಬ್ಬನೇ. ಅದಕ್ಕೆ ಪರಮೇಶ್ವರನಿಗೆ ಗಂಗಾಧರೇಶ್ವರ ಅಂತ ಹೇಳಿದ್ವಿ. ಆ ಮನಸ್ಸನ್ನ ಅವನು ಕರಗಿಸ್ದ. ಗಂಗೆ ನೀನು ಭೂಮಿಗೆ ಇಳಿಯಬಾರೆ ಅಂದ. ನಾ ಬರಲ್ಲ, ಏನು ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥವಳನ್ನ ಈ ಸೌಂದರ್ಯವತಿನ ಯಾರು ಹೋಲಿಸ್ಕೊಂತಾರೆ? ಪರಮೇಶ್ವರ ಒಂದು ಸಲ ಕಣ್ಣನ್ನು ಬಿಟ್ಟು ಮೇಲೆ ನೋಡ್ದ. 3 ಕಣ್ಣುಗಳು ತೆರೆದಾಗ ಆ ಕೋಪಗೊಂಡಾಗ ಆ ಕೋಪದಲ್ಲಿರ್ತಕ್ಕಂಥ ಭಯಕ್ಕೆ ಗಂಗೆ ಇಳಿದು ಬಿಡ್ತಾಳೆ. ಇಳಿದು ಬಂದ ತಕ್ಷಣ ಜಡೆಯನ್ನು ಬಿಚ್ಚಿದವನು ಪರಮೇಶ್ವರ ಜಟಾಶಂಕರನಾಗಿರ್ತಕ್ಕಂಥವನು ಜಡೆಯನ್ನು ಸುತ್ತಿ ಒಳಭಾಗದಲ್ಲಿ ಬಂಧನ ಆಗಿಬಿಡ್ತಾಳೆ. ಆಗ ಅವನು ಪರಮಾತ್ಮನ ಕೇಳ್ಕೊತಾನೆ ಭಗೀರಥ, ಪರಮಾತ್ಮ ಹೀಗಳನ್ನ ಬಂಧನದಲ್ಲಿ ಇಟ್ಕೊಂಡ್ರೆ ಭೂಮಿ ಕಳ್ಸೋಕ್ಕೋಸ್ಕರ ಕರ್ಸ್ಕೊಂಡೆ ಅಂತ. ಇಲ್ಲ, ಅವಳಿಗೆ ದುರಹಂಕಾರ ಜಾಸ್ತಿ ಇದೆ, ಅವಳು ಸೌಂದರ್ಯಕ್ಕೆ ಅವಳು ಮೆರುಗೋಗ್ತಾ ಇದ್ದಾಳೆ, ಏನ್ಕೊಂಡ್ಬಿಟ್ಟಿದ್ದಾಳೆ ಅವಳನ್ನ ಯಾವ ಕಾಲಕ್ಕೂ ಇಲ್ಲಿಂದ ಹೊರಗಡೆ ವಿಮೋಚನೆನೇ ಇಲ್ಲ ಅಂತ. ಆಗ ಅವಳು ದಯವಿಟ್ಟು ಕ್ಷಮಿಸಿ ಅಂತ ಬಹಳ ಕೇಳ್ಕೊತಾಳೆ. ಇನ್ನ ಮೇಲೆ ನನ್ನ ವಿನಃ ಭೂ ಸ್ಪರ್ಶ ಮಾಡೋ ಹಾಗಿಲ್ಲ, ನೀನು ಏನೇ ಇದ್ರೂ ನನ್ನಿಂದಾನೇ ಹೋಗಬೇಕು, ನನ್ನಿಂದಾನೇ ಆಜ್ಞೇಯವಾಗಿ ಕೊನೆಯದಾಗಿ ಸೇರಬೇಕು ಅಂತ. ಬಹಳ ಸಂತೋಷ ಆಯಿತು ಅಂತ ಕ್ಷಮಾಲೋಚನೆ ಕೇಳಿದ್ರು. ಗಂಗೆನ ನಿಧಾನಕ್ಕೆ ಬಿಡ್ತಾನೆ. ಆ ನಿಧಾನಕ್ಕೆ ಬಿಟ್ಟಾಗಲೇ ಈ ರಭಸ ಗಂಗೋತ್ರಿಯಲ್ಲಿ ಇನ್ನೇನಾದರೂ ಪರಮೇಶ್ವರ ಅವಳಿರೋತಕ್ಕಂಥ ದುರಹಂಕಾರ ಗಂಗೆಗೆ ಭೂಮಿಗೆ ಹಾಗೇ ಬಿಟ್ಬಿಟ್ಟಿದ್ರೆ ಎಲ್ಲಿರ್ತಿತ್ತೋ? ಭೂಮಿ ನಶಿಸ್ ಹೋಗ್ತಾ ಇತ್ತು, ಈ ಸೃಷ್ಟಿ ನಿಯಮೇ ಹೊಟ್ಟೋಗ್ತಾ ಇತ್ತು, ಇಡೀ ಭೂಮಿ ಎಲ್ಲೋ ಅಲ್ಲೋಲ್ಕಲ್ಲವಾಗಿ ಕೊಚ್ಕೊಂಡು ಹೊಟ್ಟೋಗ್ತಿತ್ತು. ಇವತ್ತು ನೋಡಿ ಆ ಗಂಗಾಧರೇಶ್ವರ ನಮ್ಮನ್ನು ಕಾಪಾಡ್ದ ಅನ್ನೋದಕ್ಕೆ ಸಾಕ್ಷಿ ರೂಪ. ಪ್ರತಿಯೊಬ್ಬರಿಗೂ ಈಶ್ವರನಿಗೆ ಅಭಿಷೇಕ ಪ್ರಿಯ ಅಂತ ಕರಿತೀವಿ. ಎಂಥ ಅಭಿಷೇಕ ನೋಡಿ, ಸಾಧಾರಣವಾಗಿ ಗಣಪತಿಗೆ ಭಕ್ಷ್ಯಪ್ರಿಯ ಅಂತೀವಿ. ಏನು ತಿಂಡಿ ತೀರ್ಥ ಏನೇನು ಕೊಟ್ರು ಆಹಾ ಭಾಳ ಚೆನ್ನಾಗಿದೆ, ಇನ್ನೊಂದೆರಡು ಹಾಕಿ, ಇಲ್ಲ ಇದನ್ನು ಮಾಡೋ, ಈ ಐಟಮ್ ಒಂದು ಮಾಡು ಅಂತಾನೆ ಗಣೇಶ. ಅದೇ ರೀತಿಯಾಗಿ ವಿಶೇಷ ಅಂದರೆ ನಮಸ್ಕಾರ ಪ್ರಿಯ ಸಾಕ್ಷಾತ್ ಸೂರ್ಯನಾರಾಯಣ. ಎಷ್ಟು ನಮಸ್ಕಾರ ಹಾಕಿದ್ರು ಇನ್ನೊಂದೆರಡು ಮಾಡು, ಗಂಟೆ ನೋಗಲ್ಲ ನಿಮ್ಮ ತಾತನ ಮನೆದು ಅಂತೇಳಿ ಸೂರ್ಯ ಹೇಳ್ತಾನೆ. ಅಲಂಕಾರ ಪ್ರಿಯ ವಿಷ್ಣು. ಎಷ್ಟು ಹೂ ಸುರಿದ್ರು ಆ ಮಾರ್ಕೆಟಲ್ಲಿ ತಂದು ಹಾಕಬಾರ್ದಾ, ಇಲ್ಲೊಂದಿತ್ತು ತರಬಾರ್ದಾ, ನೋಡಿ ಈ ಹೂ ಇತ್ತು ಭಾಳ ಚೆನ್ನಾಗಿತ್ತು ತರಬಾರ್ದಾ ಅಂತಾನೆ ಮಹಾವಿಷ್ಣು. ಸ್ತೋತ್ರ ಪ್ರಿಯ ದೇವಿ, ಅವಳನ್ನ ಹಾಡು ಹೊಗಳ್ತಾ ಇರಬೇಕು. ನೋಡಮ್ಮ ತುಂಬಾ ಸಂತೋಷ ಕಣೆ, ಏನ್ ಚೆನ್ನಾಗಿದೆ ಕಣೆ, ಆಹಾ ಏನ್ ಚೆನ್ನಾಗಿದೆ ಕಣೆ ಅಂತ ಹೊಗಳ್ತಾ ಇರಬೇಕು. ಆವಾಗ ಅವಳು ಸಂತೋಷ. ಅದಕ್ಕೆ ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಸೌಂದರ್ಯ ಲಹರಿ, ಅವಳನ್ನ ಹಾಡು ಹೊಗಳ್ತಾ ಇದ್ರೆ ಎಂಥ ಒಂದು ಆನಂದ ಅಂತೀರ. ಇಷ್ಟೆಲ್ಲ ಸಂತೋಷ ಪಡಿಸಿದಾಗ ಅವಳು ಸ್ತೋತ್ರ ಪ್ರಿಯ ಆಗ್ತಾಳೆ. ಆದರೆ ಶಿವನಿಗೆ ಅಭಿಷೇಕ ಪ್ರಿಯ ಶಿವ. ಯಾವತ್ತಿದ್ರೂ ಅಭಿಷೇಕ ಮಾಡ್ತಾ ಇರಬೇಕು, ನೀರು ಸುರಿತಾ ಇರ್ಬೇಕು ತಲೆ ಮೇಲೆ. ಅವನಷ್ಟು ಉಷ್ಣಾಂಶ ಇಡೀ ಜಗತ್ತಲ್ಲಿ ಅವನಿಗೂ ಇಲ್ಲ. ಅಂಥ ಒಂದು ಪರಮೇಶ್ವರನಿಗೆ ನೀರು ಸುರಿತಾ ಇದ್ರೆ, ಧಾರಾಕಾರವಾಗಿ ಅಭಿಷೇಕ ಮಾಡ್ತಾ ಇದ್ರೆ ಏನು ಆನಂದ ಅಂತೀರ. ಆ ರುದ್ರ, ಆ ಚಮಕ, ಆ ಹೇಳಿ ಆನಂದವಾಗಿರ್ತಕ್ಕಂಥ ಅಭಿಷೇಕಗಳನ್ನ, ನಾನಾ ರೀತಿಯಾದ ದರ್ಶನವನ್ನ ಎಷ್ಟು ಚೆನ್ನಾಗಿ ಮಾಡಬೇಕು ಅಂದ್ರೆ ಋಷಿ ಮುನಿಗಳು, ಗುರುಗಳು, ಹಿರಿಯರು ಎಲ್ಲರೂ ಅಭಿಷೇಕವನ್ನು ಮಾಡಬೇಕು. ಆದರೆ ಶಿವನ ಶಕ್ತಿಯನ್ನ ರಾವಣೇಶ್ವರನಿಂದ ಹಿಡಿದು ಅಭಿಷೇಕವನ್ನ ಸ್ಮರಣೆ ಮಾಡಿಕೊಂಡ್ರು. ಅದಕ್ಕೆ ರಾವಣ ಕೃತಸ್ತೋತ್ರಂ ಅಂತ ಹೇಳಿ ಆನಂದ ತಾಂಡವದಿಂದ ಶಿವನಿಗೆ ಮೆರೆದು ಆ ಅಭಿಷೇಕವನ್ನು ಮಾಡ್ತಾನೆ ಪರಮೇಶ್ವರನಿಗೆ. ಯಾರು? ಸಾಕ್ಷಾತ್ ರಾವಣ. ಭೂಲೋಕಕ್ಕೆ ಮೊದಲಾಗಿ ಅಭಿಷೇಕ ಮಾಡಿದ್ದೇ ಸಾಕ್ಷಾತ್ ರಾವಣ. ಅಭಿಷೇಕ ಪ್ರಿಯ ಶಿವ ಅಂತ ಶಿವನಿಗೆ ಆತ್ಮಲಿಂಗ ತಂದಾಗ ಅಭಿಷೇಕ ನೀರಲ್ಲಿ ಇಟ್ಟುಬಿಟ್ಟ ಅದನ್ನ, ಆತ್ಮಲಿಂಗವನ್ನ. ಎಲ್ಲೇ? ಇದೇ ಗೋಕರ್ಣೇಶ್ವರದಲ್ಲಿ. ಗೋ ಅಂದ್ರೆ ಕಸುವು, ಕರು ಭಾಗದಲ್ಲಿ ಮಧ್ಯದಲ್ಲಿ ಆ ಊರಲ್ಲಿ ಸೇರಿಟ್ಬಿಟ್ಟ. ಆಗ ಗೋಕರ್ಣೇಶ್ವರನಾಗಿರ್ತಕ್ಕಂಥ ಸುತ್ತಲೂ ನೀರು. ಅವತ್ತಿಂದ ಅಭಿಷೇಕ ಅಭಿಷೇಕ ಅಭಿಷೇಕ. ಎಂಥ ಅಭಿಷೇಕ? ಹಾಲಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ಅಂತ ಇರೋ ಎಲ್ಲ ಅಭಿಷೇಕವೂ ಅವನಿಗೆ ಆಯಿತು. ನಾನು ನಿಮಗೆ ಅಭಿಷೇಕದ ಪಟ್ಟಿ ಕೂಡ ಹೇಳ್ಕೊಟ್ಟೆ ಅಲ್ವಾ? ಅಂದರೆ ಯಾವ ಪ್ರದೋಷದ ದಿವಸ ಯಾವ ಅಭಿಷೇಕವನ್ನು ಮಾಡಿದ್ರೆ ಏನೇನಾಗತ್ತೆ, ಏನೇನು ಕೊಡ್ತಾನೆ, ಯಾವ್ಯಾವ ಫಲ ಕೊಡ್ತಾನೆ, ನಿಮಗೆ ಏನು ಬೇಕೋ ಅದನ್ನ ಕೊಡ್ತಾನೆ. ಆದರೆ ಅಂಥ ಅಭಿಷೇಕವನ್ನು ಮಾಡಿ ಅಂತ ಕೂಡ ಹೇಳಿದೆ. ಯಾರಿಗೆ? ಬೇರೆಯವ್ರಿಗೆ ಮಾಡೋಕ್ಕಾಗತ್ತಾ?
ರಾಶಿಗಟ್ಟಲೆ ನೀರು ಸುರಿಯೋಕ್ಕಾಗತ್ತಾ? ಖಂಡಿತ ಸಾಧ್ಯವಿಲ್ಲ. ಇಂಥ ಒಂದು ಅಭಿಷೇಕ ಮಾಡೋದು ಸಾಕ್ಷಾತ್ ಶಿವನಿಗೊಬ್ಬನಿಗೆ. ಎಂಥ ಆನಂದ ಪಡ್ತಾನೆ ಅಂದರೆ ಶಿವನು ಅಭಿಷೇಕದಲ್ಲಿ ತಲ್ಲೀನಾಗಿದ್ದಾಗ ಸಾಗರ ನೀರೇ ನನಗೆ ಬೇಕು ಅಂತಾನೆ, ಸಮುದ್ರ ನೀರೇ ನನಗೆ ಬೇಕು ಅಂತಾನೆ, ಎಲ್ಲ ನದಿಯ ನೀರು ಬೇಕು ಅಂತಾನೆ. ಎಲ್ಲ ನದಿಯ ನೀರುಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ. ರಾತ್ರಿಗೆಲ್ಲ ಬೇಕಾಗತ್ತೆ, ಅಭಿಷೇಕ ಮಾಡ್ಬೇಕ್ರಿ. ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಪೂಜೆ ಪುನಸ್ಕಾರಗಳು ವಿಚಾರಗಳು ತಿಳಿಸ್ಬೇಕು. ನೀವು ಹಾಗೂ ಹೀಗೂ ಕಿಮಾ ಪಟ ಅಂತ ಕೂತ್ಕೊಂಡಿದ್ರೆ ಇನ್ನಷ್ಟು ವಿಚಾರ ತಿಳಿಸ್ತೀರಿ. ಇಲ್ಲ, ನನ್ನ ಪಾಡು ನಾನು ಹೊರಟೋಗ್ತೀನಿ.